ಬಾಗೇಪಲ್ಲಿಯ ಪಿಎಂ ಶ್ರೀ ಶಾಲೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಈಗ ಸಾಕಷ್ಟು ಸುಧಾರಣೆಗಳು ಆಗುತ್ತಿದ್ದು, ಅದಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಜ್ಞಾನ ವೃದ್ಧಿಸಿಕೊಳ್ಳಬೇಕು. ಚೆನ್ನಾಗಿ ಓದಿ ಉತ್ತಮ ಅಂಕ ಗಳಿಸುವ ಜೊತೆಗೆ ಮಾದರಿ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದರು. ಪಿಎಂ ಶ್ರೀ ಶಾಲೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಪ್ರತಿ ಪಿಎಂ ಶಾಲೆಗೆ 2 ಕೋಟಿ ರೂಪಾಯಿಗಳು ಅನುದಾನ ಬಿಡುಗಡೆ ಮಾಡಲಾಗಿದೆ. ಈ ಅನುದಾನದಲ್ಲಿ ನವೀನ ಬೋಧನಾ ಶಾಸ್ತ್ರ ಮತ್ತು ತಂತ್ರಜ್ಞಾನ ವ್ಯವಸ್ಥೆ, ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳನ್ನು ಒದಗಿಸುವುದು, ಪರಿಸರ ಸ್ನೇಹಿ ವ್ಯವಸ್ಥೆ ಹಾಗೂ ಇಂಧನ ಕ್ಷಮತೆ ಮೂಲಸೌಕರ್ಯ ಕಲ್ಪಿಸುವುದು, ವಿದ್ಯಾರ್ಥಿಗಳ ಪರಿಪೂರ್ಣ ವ್ಯಕ್ತಿತ್ವ ರೂಪಿಸಲು ಕೌಶಲ್ಯ ಅಭಿವೃದ್ಧಿ ಪಡಿಸುವ ಗುರಿ, ಆಧುನಿಕ ತಂತ್ರಜ್ಞಾನ, ಸ್ಮಾರ್ಟ್ ತರಗತಿಗಳನ್ನು ಆರಂಭಿಸುವುದು, ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಸೂಕ್ತ ಸೌಲಭ್ಯ, ಉತ್ತಮ ದರ್ಜೆಯ ಗ್ರಂಥಾಲಯ, ಕಲಾ ಕೊಠಡಿಗಳನ್ನು ಒದಗಿಸುವುದು ಸೇರಿದಂತೆ ಸಮಗ್ರವಾಗಿ ಅಭಿವೃದ್ಧಿ ಪಡಿಸುವುದು ಈ ಯೋಜನೆಯ ವಿಶೇಷತೆಗಳಾಗಿವೆ ಎಂದರು. 2 ಕೋಟಿ ಯಾರು ಕೊಡ್ತಾ ಇದ್ದಾರೆ? ನರೇಂದ್ರ ಮೋದಿ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು, ಪಿಎಂ ಶ್ರೀ. ಓಕೆ, ನರೇಂದ್ರ ಮೋದಿಜಿಯವರು ಈ ಪ್ರತಿ ತಾಲೂಕಿಗೆ 1 ಸ್ಕೂಲಿಗೆ ಕೊಡ್ತಾ ಇದ್ದಾರೆ. ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಸ್ಕೂಲ್, ನಿಮ್ದು ಬಹಳ ಲಕ್ಕಿ ಸ್ಕೂಲ್ ಹಂಗಾರೆ. ಬೇರೆ ಸ್ಕೂಲ್ಗಾಗಿದ್ರೆ 2 ಕೋಟಿ ರೂಪಾಯಿ ಸಿಗ್ತಿದ್ದಿಲ್ಲ. ಇದು ನಿಮ್ಮ ಸ್ಕೂಲ್, ನಿಮ್ಮೆಲ್ಲರಿಗೂ ಸೇರಿ 2 ಕೋಟಿ ರೂಪಾಯಿ ಬರ್ತಾ ಇದೆ. ಏನ್ ಮಾಡೋದಕ್ಕೆ? ಒಳ್ಳೆ ಲೈಬ್ರರಿ ಮಾಡೋಕ್ಕೆ, ಒಳ್ಳೆ ಶೌಚಾಲಯ ಮಾಡೋದಕ್ಕೆ, ಒಳ್ಳೆ ಕುಡಿಯೋ ನೀರಿಗೋಸ್ಕರ, ಇಲ್ಲೆಲ್ಲ ಒಳ್ಳೆ ಗ್ರೌಂಡ್ ಮಾಡೋದಕ್ಕೋಸ್ಕರ, ಒಳ್ಳೆ ಕಟ್ಟಡ ಮಾಡೋದಕ್ಕೋಸ್ಕರ, ಒಳ್ಳೆ ಕಂಪ್ಯೂಟರ್ ಲ್ಯಾಬ್ ಮಾಡೋದಕ್ಕೋಸ್ಕರ, ಇದೆಲ್ಲ ಮಾಡೋದ್ರ ಮೂಲಕ ನೀವೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನ ಪಡಿಬೇಕು, ಚೆನ್ನಾಗಿ ಓದಬೇಕು. ಇನ್ನು ಈ ಸಂದರ್ಭದಲ್ಲಿ ಪ್ರಭಾರಿ ಬಿಇಒ ಆರ್ ವೆಂಕಟರಾಮ್, ಆರ್ ಹನುಮಂತರೆಡ್ಡಿ, ಪಿವಿ ವೆಂಕಟರಮಣ, ಈಶ್ವರಪ್ಪ, ಬಾನಲುಪಲ್ಲಿ ಶ್ರೀನಿವಾಸ್, ಬಾಲರಾಜು, ರಮೇಶ್, ನರಸಿಂಹರೆಡ್ಡಿ, ರಾಜಾರೆಡ್ಡಿ ಇದ್ರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.